ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 16 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ನಿಮಗೆ ಅಚ್ಚುಕಟ್ಟಾಗಿ ಹಂಗ ಇದ್ದಂಗಿದೆ ಸ್ನೇಹಿತರೆ. ಪಕ್ಕದಲ್ಲಿ ಕಲ್ಟಿವೇಷನ್ ಮಾಡಿದ್ದಾರೆ, ತಾವು ನೋಡ್ಬೋದು. ಗ್ರೀನ್ ಕಾಣ್ತಾ ಇದೆಯಲ್ಲ, ಅದು ಒಳ್ಳೆ ಜಾಗ ಮಾತ್ರ. ಆದರೆ ಇದು 3 ಎಕರೆ 16 ಗುಂಟೆ ಇದೆ. ನಾವು 3 ಎಕರೆ ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅದ್ರ ಪಕ್ಕದ್ದು ಕೂಡ ನಮ್ಗೆ ಸಿಗುತ್ತೆ. ಇಲ್ಲಿ 5 ಚಿಲ್ಲರೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಒಟ್ಟು 6 ಎಕರೆ ಆದಂಗೆ ಆಗುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಪರ್ ಎಕರ್ ಇವರು 22 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. 22 ಲಕ್ಷ ಹೇಳ್ತಾಯಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ಏನೂ ಆಗೋಲ್ಲ. ಇಲ್ಲೆಲ್ಲ ರೇಟ್ ತುಂಬ ಜಾಸ್ತಿ ಇದೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಸ್ನೇಹಿತರೆ. ನಿಮಗೆ ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ಜಾಗ ನೋಡಿ ಎಷ್ಟು ಚೆನ್ನಾಗಿದೆ, ಹೆಂಗೆ ಒಂದೇ ಲೆವೆಲಾಗಿದೆ ಭೂಮಿ. ಸುತ್ತ ನೋಡಲಿಕ್ಕೆ ಬೆಟ್ಟ ಗುಡ್ಡಗಳ ಪ್ರದೇಶ ತುಂಬ ಚೆನ್ನಾಗಿ ಕಾಣುತ್ತೆ. ಜಾಗ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ ಪೇಪರೆಲ್ಲ ಕ್ಲಿಯರಾಗಿದ್ದಾವೆ. ನಾಳೆಗೆ ರಿಜಿಸ್ಟ್ರ್ ರೆಡಿಯಾಗಿರುವಂತಹ ಪೇಪರ್ ಇದು. ಲ್ಯಾಂಡು ಕೂಡ ಚೆನ್ನಾಗಿದೆ. ಪ್ರತಿಯೊಂದು ಕೂಡ ನಮಗಿಲ್ಲಿ ಅನುಕೂಲವಾಗಿದೆ. ನಾವು ಇಲ್ಲಿ ಏನು ಮಾಡಬೇಕು, ಒಂದು ಬೋರ್ ಹಾಕ್ಕೊಂಡು ನಮ್ಮ ಜಾಗಕ್ಕೆ ನಾವು ಒಂದು ಫೆನ್ಸಿಂಗ್, ಸುತ್ತ ಫೆನ್ಸಿಂಗ್ ಹಾಕ್ಕೊಂಡ್ರೆ ನಮ್ಮ ಲ್ಯಾಂಡ್ಗೆ ಕ್ಲಿಯರಾಗಿ ಭದ್ರತೆ ಅನ್ನೋದಾಗುತ್ತೆ. ನಾವು ಅಲ್ಲಿ ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ ಒಂದಲ್ಲ ಒಂದು ಗಿಡಗಳನ್ನ ಹಾಕಿ ನಾವು ಅಚ್ಚುಕಟ್ಟಾಗಿ ತೋಟ ಮಾಡಿದ್ರೆ ಇದ್ರ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಸ್ನೇಹಿತರೆ. ಯಾವಾಗ ನಾವು ಭೂಮಿನ ಅಸ್ತನ್ನು ಮಾಡ್ತೀವೋ ಆಗ ಅದರ ರೇಟೇ ಬೇರೆ, ಅದರ ವ್ಯಾಲ್ಯೂಯೇಷನ್ ಕೂಡ ಬೇರೆ ಆಗಿರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ನಮಗಿದು ಸಹಕಾರಿಯಾಗಿದೆ. ಹಿಂಗೆ ನಾವು ಏನೇ ಬೆಳೆದರೂ ಸರಿ, ಸಣ್ಣದಾಗಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು. ಯಾಕೆಂದರೆ ಇಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಇಲ್ಲಿ ವಾಸ ಮಾಡಿಕೊಂಡು ಇದ್ದರೆ ನಮಗೆ ಇಲ್ಲಿ ಯಾವುದೇ ರೀತಿಯಾದ ಕೆಲವು ಸಾಮಾನ್ಯವಾಗಿ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಸರ್ ಈ ಥರ ಇದೆಯಲ್ಲ ಪ್ರಾಣಿಗಳು ಬರುತ್ತಂತ. ಇಲ್ಲಿ ಯಾವುದೇ ರೀತಿಯಾದ ಪ್ರಾಣಿಗಳು ಕೂಡ ಇಲ್ಲಿ ಬರೋದಿಲ್ಲ ಸ್ನೇಹಿತರೆ. ಯಾಕೆಂದರೆ ದಿನನಿತ್ಯ ಎಲ್ಲರೂ ಕೂಡ ಪೇಪರ್ಗಳಾಗಲಿ ನ್ಯೂಸ್ಗಳಾಗಲಿ ಎಲ್ಲರೂ ಕೂಡ ಕೇಳ್ತಾರೆ. ಎಲ್ಲರೂ ಸರಿ ಈ ಸರೌಂಡಿಂಗ್ಲಿ ಬಂದಿರೋಂಥ ವಿಷಯಗಳು ಈ ಕಡೆ ಇಲ್ಲ. ನಿಮ್ಗೆ ಹೇಗಿದ್ರೆ ಎಲ್ಲ ನಿಮಗೆ ಹಾಸನ, ಬಂಡೀಪುರ ಆ ಕಡೆ ಎಲ್ಲ ಜಾಸ್ತಿ ಇದ್ದಾವೆ, ಇಲ್ಲನಲ್ಲ. ನಮ್ಮ ಕಡೆ ಸ್ವಲ್ಪ ಆ್ಯನಿಮಲ್ಸು ಕಡಿಮೆನೇ. ನಾವೇನಾದರೂ ಒಳ್ಳೆ ತೋಟ ಮಾಡೋಣ, ಹಸನಾಗಿದೆ, ಒಳ್ಳೆ ಜಾಗ, ರೈಟ್ ಕೂಡ ಅಷ್ಟೇ ಅಂಥ ಜಾಸ್ತಿ ಏನೂ ಅಲ್ಲ, ರೀಸನಬಲ್ ರೈಟ್ ಇದೆ. ಒಳ್ಳೆ ತಾವು ನೋಡ್ತಾ ಇದ್ದೀರಾ, ಒಳ್ಳೆ ಜಾಗ. ಒಂದು ಬೋರ್ ಹಾಕ್ಸಿ ಆರಾಮಾಗಿ ಫೋಟೋ ತೆಗಿ ನೋಡಲಿಕ್ಕೆ 2 ಕಣ್ಣು ಸಲ್ಲಲ್ಲ. ಯಾವಾಗಲೂ ಅಷ್ಟೇ ಭೂಮಿನ ಫಲವತ್ತತೆ ಮಾಡಿದಾಗಲೇ ಅದಕ್ಕೆ ಒಳ್ಳೆ ಬೆಲೆ, ಒಳ್ಳೆ ಚೆಂದಾಗಿ ಕಾಣುತ್ತೆ ಸ್ನೇಹಿತರೆ. ನಾವು ಇಲ್ಲಿ ಯಾವ ಥರದ ಗಿಡಗಳನ್ನಾದ್ರೂ ಬೆಳಿಬೋದು, ಯಾವ ಥರದ ತೋಟ ಬೇಕಾದ್ರೂ ಮಾಡ್ಬೋದು. ಅಂದರೆ ನಿಮಗೆ ಮಣ್ಣು, ನೀರು, ವಾತಾವರಣ ವಿಶಾಲವಾಗಿದೆ ಅಂತಂದರೆ ನಾವು ತೋಟ ಏನೇ ಮಾಡಿರೋದು ಚೆನ್ನಾಗಿರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಕಡೆನೂ ಅಷ್ಟೇ, ಫಸ್ಟು ವಾತಾವರಣನೇ ಮುಖ್ಯ. ಮನುಷ್ಯ ಬೆಳಿಬೇಕಾದ್ರೂ ಅಷ್ಟೇ, ಅವನು ಬೆಳೆಯೋ ಪರಿಸರ ಹೆಂಗಿರುತ್ತೆ, ವ್ಯಕ್ತಿ ಕೂಡ ಅದೇ ಥರ ಬೆಳ್ಕೊಂಡು ಹೋಗ್ತಾನೆ. ನಮ್ಮಲ್ಲಿ ಪರಿಸರ ಚೆನ್ನಾಗಿದೆ, ಅದೇ ರೀತಿ ಇಲ್ಲಿ ಎಲ್ಲ ಗಿಡಗಳು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಇಲ್ಲಿ ರೆಡ್ ಸಾಯಿಲ್ ಇರೋದ್ರಿಂದ ಅನುಕೂಲ ಜಾಸ್ತಿ. ನಾವು ಪದೇ ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಎಲ್ಲೂ ಕೂಡ ನಮಗೆ ಒಳ್ಳೆ ಹಣ್ಣುಗಳಾಗಲಿ, ನಾವು ತಿನ್ನೋ ಪದಾರ್ಥಗಳಾಗಲಿ ಕೆಮಿಕಲ್ಸ್ ಜಾಸ್ತಿ ಇದ್ದಾವೆ. ಇವತ್ತು ಸಾವಿನ ಸಂಖ್ಯೆ ಜಾಸ್ತಿ ಆಯ್ತಿದೆ, ಜನಗಳಿಗೆ ಅನಾರೋಗ್ಯ ಜಾಸ್ತಿ ಆಯ್ತಿದೆ. ಒಂದು ಕಾಲದಲ್ಲಿ ಇದ್ದಿದ್ದು ನಿಜ, ತುಂಬ ದಪ್ಪಕ್ಕಿರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ.
ಇವತ್ತು ಸಣ್ಣ ಸಣ್ಣ ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ನಿಜವಾಗ್ಲೂ ಕೇಳೋಕ್ಕೆ ಇದು ಒಂದು ಕೆಟ್ಟ ವಾರ್ತೆ ಅಂತ ಹೇಳ್ಬೋದು. ಏಕೆಂದರೆ ನಾವು ಮಕ್ಕಳು ಅಂತಂದಾಗ ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಆದ ಒಂದು ಗೌರವ ಕೊಟ್ಟು ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಿರ್ತೀವಿ, ಅವ್ರಿಗೆ ಬೇಕಾಗಿರೋದು ಕೊಡಿಸಿರ್ತೀವಿ ಸ್ನೇಹಿತರೆ. ನಾವು ಅದನ್ನೆಲ್ಲ ತಪ್ಪಿಸ್ಬೇಕು ಅಂತಾರೆ ಸಾವಯವ ಕೃಷಿ ಮಾಡಿ ಒಳ್ಳೊಳ್ಳೆ ಬೆಳೆಗಳನ್ನ ಹಾಕಿ ಮಿಶ್ರ ಬೆಳೆಗಳನ್ನ ಹಾಕಿ ಬೆಳಿಬೇಕು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ನಮ್ಮದರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಾವು ಕೂಡ ಬೆಳೀಲಿಕ್ಕೆ ಒಂದು ಉಪಯೋಗ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.